ಹಲೋ ನಮಸ್ಕಾರ ಫ್ರೆಂಡ್ಸ್. LG ಹೋಮ್ ಮೇಡ್ ಫುಡ್ ಸರ್ವಿಸ್ ಬಾಯ್ ಆನಂದ್ ಮಾತಾಡ್ತಾ ಇರೋದು. ಸರಿಯಾಗಿ ಸಮಯ 2:30. ಇವತ್ತು ರಜೆ ಹಾಕಿದ್ದೆ. ತುಂಬ ಹೊಟ್ಟೆ ಹಸ್ತಿದೆ. ಏನೋ ಮಾಡೋಣ ತಿನ್ನೋಣ ಅಂತ ಅಂದ್ಕೊಂಡೆ. ಒಂದು ಟ್ರೈ. ಬನ್ನಿ ಟೊಮೊಟೊ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು, ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ಮು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬಟಾಣಿ, ಟೊಮೊಟೊ ಎಲ್ಲ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. 10 ನಿಮಿಷ ಆಯಿತು. ಅಲ್ಲಿಗೆ ಒಂದೆರಡು ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಮೊಟ್ಟೆ ನಮ್ಮ ಕೈಗೆ ಬರುತ್ತೆ. ಈಗ ನಾದಿಟ್ಟಿರೋ ಹಿಟ್ಟನ್ನು ಒಂದೆರಡು ರೋಲ್ ಮಾಡ್ಕೊಳ್ಳೋಣ ರೌಂಡ್ ಶೇಪಲ್ಲಿ. ನಂತರ ನಂದಿನಿ ತುಪ್ಪನ ಒಂದು ರೋಲ್ ಸವರ್ತಾ ಇದ್ದೀನಿ. ತಿನ್ನೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ, ಸಾಫ್ಟಾಗಿ ಬರಲಿ ಅಂತ. ನೋಡಿ, 2 ರೋಲ್, ಒಂದು ರೋಲ್ ಅದ್ರ ಮೇಲೆ ಹಾಕಿದೆ. ಇವಾಗ ಟೊಮೊಟೊ ಚಿಲ್ಲಿ ಸಾಸನ್ನು ಅದಕ್ಕೆ ನೀಟಾಗಿ ಸವರ್ಬಿಡೋಣ. ಸ್ಪೈಸಿಯಾಗಿರೋದನ್ನು ನಾವೇ ಮಾಡಿರೋದು. ಆಮೇಲೆ ಹೆಚ್ಚಿರೋ ತರಕಾರಿನ ನೀಟಾಗಿ ಜೋಡಿಸ್ಕೊಳ್ಳೋಣ. ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೊಟೊ, ಆಮೇಲೆ ಬಟಾಣಿ, ಓಕೆ. ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೌಡ್ರು, ನಾನು ಮೇಲೆ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು ಹಾಕೋಣ. ಅದಾದ ನಂತರ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಹಾಕೋಣ. ಬೇಯಿಸಿರೋ ಮೊಟ್ಟೆ ಸುಲ್ಕೊಂಡು ಕಟ್ ಮಾಡಿ ಈ ಥರ ಒಂದೊಂದಾಗಿ ಅದಕ್ಕೆ ಡಿಸೈನ್ ಮಾಡೋಣ. ಇದಕ್ಕೆ ಸ್ವಲ್ಪ ಉಪ್ಪು, ಖಾರ, ಪೆಪ್ಪರು ಹಾಕ್ಬಿಟ್ಟು ಕಾಯಕ್ಕೆ ಇಟ್ಟಿರೋ ತವದ್ಮೇಲೆ ಸ್ವಲ್ಪ ತುಪ್ಪ ಹಾಕಿ ಬೇಯಿಸೋಕೆ ಹಾಕೋಣ. ಓಕೆ, ಈಗ ಬೇಯಿಸೋಕೆ ಹಾಕಿದ್ದೀನಿ. ಮುಚ್ಚಿಬಿಡೋಣ ಒಂದು 10 ನಿಮಿಷದಿಂದ 15 ನಿಮಿಷ. ಓಕೆ, ಬನ್ನಿ ಫ್ರೆಂಡ್ಸ್, 15 ನಿಮಿಷ ಆಯಿತು. ನಾನು ಇದನ್ನು ಬೇಯಿಸೋಕೆ ಹಾಕಿ ಏನಾಗಿದೆ ನೋಡೋಣ. ನೋಡಿ, ಈ ಜಾರ್ ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ, ಇವಾಗ ಹೇಳ್ತೀನಿ ನಿಮಗೆ. ಸೌಟು ಎರಡು ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ, ಡೈರೆಕ್ಟಾಗಿ ಹಂಚು ಮೇಲೆ ಈ ಫುಡ್ಡನ್ನು ಹಾಕಿದ್ರೆ ಸೀದೋಗ್ಬಿಡ್ತದೆ. ಯಾಕಂದರೆ 15 ನಿಮಿಷ ಬೇಯಬೇಕಲ್ವಾ. ಸ್ವಲ್ಪ ತುಪ್ಪ ಹಾಕಿದ ಕಾರಣ ಅದೊಂದು ಸ್ವಲ್ಪ ರೋಸ್ಟಾಗಿ ಎತ್ತೋ ಲೆವೆಲ್ ಬಂದಾಗ, ಈ ಥರ ಎತ್ಕೊಳ್ಳೋ ಲೆವೆಲ್ ಬಂದಾಗ ಈ ಥರ ಒಂದು ಕೆಳಗಡೆ ಏನಾದರೂ ಸಪೋರ್ಟ್ ಇಟ್ಕೊಂಡು ಮೇಲೆ ಒಂದು ಈ ಥರ ತಟ್ಟೆ ಮುಚ್ಚಿ ಒಂದು 10ರಿಂದ 15 ನಿಮಿಷ ಬಿಟ್ಟರೆ, ನೋಡಿ ಈ ಥರ ಗ್ಯಾಪ್ ಇರಬೇಕು ಹಂಚು ಇದಕ್ಕೂ. ಓವನ್ ಇಲ್ಲ ಅಂತ ಇದನ್ನು ಪ್ಲ್ಯಾನ್ ಮಾಡಿರೋದು, ಡೈರೆಕ್ಟ್ ಉರಿ ತಗಬಾರ್ದು ಅಂತ. ನೋಡಿ, ಈ ಥರ ಎತ್ಕೋಬೋದು ಆರಾಮಾಗಿ. ಈಗ ಏನು ಮಾಡೋಣ ಅಂದರೆ, ಸ್ಟವ್ ಆಫ್ ಮಾಡೋಣ ಫಸ್ಟ್ ಆಫ್ ಆಲ್. ಓಕೆ, ಸ್ಟವ್ ಆಫ್ ಮಾಡಿ ಹೀಗೆ ನೀಟಾಗಿ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ನಾನು ಅಂದ್ಕೊಂಡಿರೋ ಲೆವೆಲ್ ಬಂದಿದೆ. ಟೇಸ್ಟ್ ಏನಾಗಿದೆ ನೋಡಬೇಕಲ್ಲ. ಒಂಚೂರು ಪೆಪ್ಪರ್ ಹಾಕೋಣ. ಆಮೇಲೆ ಒಂಚೂರು ಸುಮ್ಮನೆ ಬೇಕು ಅನ್ನೋರು ಹಾಕೊಳ್ಳಿ. ನಮಗೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಬೇಕು. ಓಕೆ, ಸ್ವಲ್ಪ ಲೈಟಾಗಿ ಚಿಲ್ಲಿ ಸಾಸು, ಟೊಮೊಟೊ ಸಾಸು, ಚೂರು ಬೇಕಂದ್ರೆ ಹಾಕ್ಕೊಳ್ಳಿ. ಎಲ್ಲ ಬೆಂದೋಗಿರುತ್ತೆ, ಚೂರಿದ್ರೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಡಿಸೈನ್ ಕೊತ್ತಂಬರಿ, ಈಗ ನೆಕ್ಸ್ಟ್ ಪ್ರೋಸೆಸ್ಸು ಕಟ್ ಮಾಡೋದು. ಹಂಗೆ ಒಂದು ಲೋಟ ಟೀ ಮಾಡ್ಕೊಂಡಿದ್ದೀನಿ. ಕಟ್ಟಿಂಗ್ ಆಗೋಯ್ತು. ಈಗ ನೆಕ್ಸ್ಟ್ ಪ್ರೋಸೆಸ್ ಗೊತ್ತಲ್ಲ, ಹೊಟ್ಟೆ ಹಸಿದು ಕುಂತಿದೆ. ಮೊದಲೇ ತಿನ್ನೋದೆ. ರುಚಿ ನೋಡೋಣ. ರುಚಿ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ. ಅವಸರವಾಗಿ ಬೇಕು ಅನಿಸಿದ್ದನ್ನು ಈ ಥರ ನಾವೇ ಮಾಡ್ಕೊಂಡು ತಿಂದರೆ
ಪಾಪ ಪಾಪ ಅದಕ್ಕಿರೋ ಬೆಲೆನೇ ಬೇರೆ, ಟೇಸ್ಟು ಬೆಲೆ ಅಂತ ಕಟ್ಟಕ್ಕಲ್ಲ ಬಿಡಿ, ಮಾಡ್ಕೊಂಡು ತಿಂದವ್ರಿಗೆ ಗೊತ್ತಾದ್ರು ಗೊತ್ತು. ತುಂಬ ಚೆನ್ನಾಗಿದೆ ಬ್ರದರ್ ಸಿಸ್ಟರ್ಸ್. ಯಾರು ನೋಡೋರಿದ್ರೆ ನೀವು ಮನೇಲಿ ಮಾಡೋಂಗಿದ್ರೆ ಮಾಡಿ. ನಾನು ಮಾಡೋದಕ್ಕೊಂದು ಹೆಸರಿಡಿ, ಏನಂತ ಗೊತ್ತಿಲ್ಲ, ಒಟ್ಟಲ್ಲಿ ಮಾಡಿದ್ದೀನಿ ಅಷ್ಟೇ. ನೀವು ಕರಿತೀರಲ್ಲ ಆಜಾ ಈಜಾ, ಅದ್ರ ತಲೆ ಮೇಲಂತೂ ಹೊಡೆದಂಗಿದೆ. ಆರ್ಡ್ರೇ ಮಾಡಿದ್ರೆ ಬರೋದು ಬೇಡ, ನಾವೇ ಮಾಡ್ತೀನಿ ನಾನು ಅಂತ. ಸೂಪರ್ ಟೇಸ್ಟ್. LG ಹೋಮ್ ಮೇಡ್ ಫುಡ್ ಸರ್ವಿಸ್ ಆನಂದ್ ಬಾಯ್ ಕಡೆಯಿಂದ ಬಾಯ್ ಬಾಯ್ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಬಿಟ್ಟು ತಿಂದಕ್ಕೆ ಸಾರಿ ಅಂತ ಕೇಳ್ತಾ, ಈಗ ಟೈಮು ಸರಿಯಾಗಿ 3 ಗಂಟೆ. ಗುಡ್ ಮಾರ್ನಿಂಗ್ ಹೇಳ್ಬೇಕೋ ಗುಡ್ ನೈಟ್ ಹೇಳ್ಬೇಕೋ ಗೊತ್ತಿಲ್ಲ, ಆದರೂ ಗುಡ್ ನೈಟ್. ನೋಡ್ತಾರೆ ವೀಕ್ಷಕರಿಗೆ ತುಂಬ ಥ್ಯಾಂಕ್ಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಸ್ವಲ್ಪ ತಿನ್ನೋದ್ರಲ್ಲಿ ಬ್ಯುಸಿ ಇವಾಗ. ಬಾಯ್.